ಗುರುಜಿ ನಮಸ್ತೆ. ಅದೇ ನಮಸ್ತೆ. ಕೇಳಿಸ್ತಾ ಇದೆ. ಹಾ, ಕೇಳಿಸ್ತಾ ಇದೆ ಹೇಳಿ. ಅದೇ ಪಿರಮಿಡ್ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹ್ಮ್. ಇನ್ನೊಂದು ಕ್ವಶನ್ ಏನಂದ್ರೆ, ಅದೇ ಸಮುದ್ರ ಪಾನ ಅಂತ ಹೇಳಿದ್ರಲ್ಲ, ಹ್ಮ್. ಅದು ನಾವು ನಮ್ಮ ಮಕ್ಳಿಗೂ ತಿಳ್ಸೋಣ ಅಂತ ಹೇಳಿದ್ರೆ, ನಮ್ಮ ಹ್ಮ್. ಮಗ ಅದೇನೋ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸೈಂಟಿಫಿಕ್ ಆಗಿ ಅದೇ ಅದು ನಾನು ನೋಡಿದೆ. ಅದೇ ಕಿಡ್ನಿಗಳು ಇದಾಗುತ್ತೆ, ಫೇಲ್ಯೂರ್ ಆಗುತ್ತೆ ಹಂಗೆ ಅಂತ ಇಂಗ್ಲೀಷಲ್ಲೆಲ್ಲ ಕೊಟ್ಟಿದ್ರು. ಹ್ಮ್. ಮತ್ತೆ ಅದ್ರ ಉಪಯೋಗನೂ ಕೊಟ್ಟಿದ್ರು ಇದ್ರಲ್ಲಿ ಸರ್ಚ್ ಮಾಡಿ. ಹ್ಮ್. ಅವನು ನನಗೆ ಅದನ್ನ ಆ ಥರ ಹೇಳ್ತಾನೆ, ತಗೊಂಡ್ರೆ ನೋಡು ಇಲ್ಲಿ ಕಿಡ್ನಿ ಫೇಲ್ ಆಗ್ತಾ. ಅದೆಲ್ಲ ಅದೆಲ್ಲ ಗೂಗಲ್ ಅನ್ನು ಹಾಂ. ಪೂರ್ತಿ ನಂಬಕ್ಕಾಗಲ್ಲ ಅದು. ಓಕೆ, ಗೂಗಲ್ ಏನಾಗ್ತಂದ್ರೆ ನೆಗೆಟಿವ್ ಪಾಸಿಟಿವ್. ಸಪೋಸ್ ಆ, ನೀವೊಂದು ಉದ್ದೇಶ ಇಟ್ಕೊಂಡು ಅದನ್ನ ನಕಾರಾತ್ಮಕ ಬರಿದ್ರೆ, ನೆಗೆಟಿವ್ ಆಗಿ ಬರೆದ್ರೆ ಅದನ್ನು ತೋರಿಸ್ತಾರೆ. ಇನ್ನೊಬ್ರು ಯಾರಾದರೂ ಅದು ಚೆನ್ನಾಗಿದೆ ತುಂಬಾ ಒಳ್ಳೇದು ಅಂತಂದ್ರೆ ಅದನ್ನು ತೋರಿಸ್ತಾರೆ. ಅದನ್ನು ನಾವು ಬಿಲೀವ್ ಮಾಡೋಕ್ಕಾಗಲ್ಲ. ಗೂಗಲ್ ಸಮಾಚಾರ ವ್ಯವಸ್ಥೆ ಅಷ್ಟೇ, ಸತ್ಯ ವ್ಯವಸ್ಥೆ ಅಲ್ಲ ಅದು. ಸತ್ಯನ ತಿಳಿಸ್ಕೊಡುವಂಥ ವ್ಯವಸ್ಥೆ ಅಲ್ಲ ಅದು. ಸಮಾಚಾರ ಮಾತ್ರ ತಿಳಿಸ್ತದೆ. ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಿಮ್ಮ ಮುಂದೆ ಇರ್ತದೆ. ಅದು ನಿರ್ಣಯ ಮಾಡ್ಕೊಂಡದು ನಿಮ್ಮ ಸ್ವಂತ ಬುದ್ಧಿ ಇರ್ಬೋದು, ಇಲ್ಲ ಒಂದು ತಜ್ಞರ ಹತ್ರ ಹೋಗಿ ಚರ್ಚೆ ಮಾಡಿ ನೀವು ಆಯ್ಕೆ ಮಾಡ್ಕೋಬೇಕಾಗಿರುವಂಥದ್ದು. ಆ ಗೂಗಲ್ ಎಲ್ಲಿರುವಂಥ ಆಸ್ ಇಟ್ ಈಸ್ ನಂಬಿ ನಾವೇನು ಮಾಡಂಗಿಲ್ಲ, ಮಾಡಬಾರ್ದು ಫಸ್ಟ್ ಆಫ್ ಆಲ್. ಓಕೆ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಈ ಮೂತ್ರ ಚಿಕಿತ್ಸೆ ಅನ್ನೋದು ಗೂಗಲ್ ಹೇಳ್ಬೇಕಾಗಿಲ್ಲ ನಮಗೆ. ಗೂಗಲ್ ಅನ್ನೋದು ಈ ಸಾಂಕೇತಿಕ ವಿಜ್ಞಾನ ಒಳ್ಳೆಯದೇ, ಬಟ್ ಆದ್ರೆ ಇತ್ತೀಚಿನ ಕಾಲದಲ್ಲಿ ಬಂದಿರೋದು. ನಮ್ಮ ಮೂತ್ರ ಚಿಕಿತ್ಸೆ ಸ್ವಯಂಭೂ ಈ ಶಿವಂಭು ಚಿಕಿತ್ಸೆ, ಸ್ವಮೂತ್ರ ಚಿಕಿತ್ಸೆ ಅನ್ನೋದು ಈಗ ಬಂದಿರೋದಲ್ಲ. ಇದು ಬಂದಿರೋದು ಸಾವಿರಾರು ವರ್ಷ, ಅಂದ್ರೆ ಒಂದು 5,000 ವರ್ಷ ಅಂತ ಹೇಳ್ಕೋಬಹುದು. ಅಷ್ಟು ಸಾವಿರ ವರ್ಷದಿಂದನೇ ಈ ಶಿವಂಭು ಚಿಕಿತ್ಸೆ ನಮ್ಮ ದೇಶದಲ್ಲಿ ಪುರಾತನ ಗ್ರಂಥ ಡಮರ ತಂತ್ರದಿಂದ ಬಂದಿರೋದು. ಅದನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ಇತ್ತೀಚಿನ ಕಾಲದಲ್ಲಿ ಒಂದು ಪಾಶ್ಚಾತ್ಯ ಪಾಶ್ಚಾತ್ಯ ಒಂದು ವ್ಯಕ್ತಿ, ಜಾನ್ ಆಮ್ಸ್ಟ್ರಾಂಗ್ ಅಂತ, ಅವ್ರು ಬರೆದಿರುವಂಥ ಬುಕ್ಕಿಂದ ಮತ್ತೆ ಇದು ಪ್ರಾಚುರ್ಯಕ್ಕೆ ಬಂದಿದೆ. ಇಲ್ಲಾಂದ್ರೆ ಎಲ್ಲರೂ ಮರ್ತಿದ್ದಾರೆ. ಯಾಕಂದ್ರೆ ಬ್ರಿಟಿಷ್ ಪಾಲಕರು ಇಲ್ಲಿ ಬಂದು ನೋಡಿ, ಇವೆಲ್ಲ ನೋಡಿ ಇಂಥ ಒಳ್ಳೆ ಪದ್ಧತಿಗಳಿದ್ರೆ ನಾವೆಲ್ಲೋದು ಇಲ್ಲಿ ಯಾರು ಕೇಳ್ತಾರೆ? ಈ ದೇಶ ಇಷ್ಟು ಸುಸಂಪನ್ನವಾಗಿದೆಯಲ್ಲ, ಇದು ನಾಶನ ಮಾಡ್ಬೇಕಂತ ನಿರ್ಣಯ ಮಾಡಿ ಇವೆಲ್ಲ ತೆಗೆದ್ಬಿಟ್ಟು ಅವರ ವಿದ್ಯೆಯನ್ನೇ ಪ್ರವೇಶ ಮಾಡಿದ್ರು. ಅದೇ ಮೆಕಾಲ್ ಎಜುಕೇಶನ್ ಅಂದ್ರೆ ಇಂಗ್ಲಿಷ್ ಎಜುಕೇಶನ್. ಏನು ಇರೋದಿಲ್ಲ ಅದರಲ್ಲಿ. ABCD ಎಲ್ಲ ಹೇಳ್ತಾರೆ, ಎಲ್ಲ ನಾವು ತಿಳ್ಕೋಬೇಕು. ಎಲ್ಲ ತಿಳ್ಕೊಂಡಿದ್ಮೇಲೆ ಒಂದು ಗಣಿತ ಸ್ವಲ್ಪ, ಆಲ್ಜಿಬ್ರಾ ಸ್ವಲ್ಪ, ಆಮೇಲೆ ಇದೆಲ್ಲ ಯಾವುದು ಸೈನ್ಸ್ ಸ್ವಲ್ಪ, ಮತ್ತೆ ಈ ಎಲ್ಲ ಹಿಸ್ಟ್ರಿ ಹೇಳ್ತಾರೆ, ಬಾಬರು ಅಕ್ಬರು ಇದು ಅದು ಅಂತ ಹೇಳಿ. ಆಮೇಲೆ ಅವ್ರು ಕಂಡಿರುವಂತ ಈ ಟೆಕ್ನಾಲಜಿ ಮೇಲೆ ಜಾಬ್ ಸಿಗಕ್ಕೆ ಈ ಕೋರ್ಸ್ ಮಾಡಿ ಆ ಕೋರ್ಸ್ ಮಾಡಿ ಇಷ್ಟು ವಿಜ್ಞಾನ ತಗೊಳ್ಳಿ, ಇಷ್ಟು ಪ್ರೋಗ್ರಾಮಿಂಗು ಅದು ಇದು ತಿಳ್ಕೊಳ್ಳಿ. ಈ ರೀತಿಯಲ್ಲಿ ನಿಮ್ಮನ್ನು ತಯಾರು ಮಾಡೋದು. ಯಾಕಂದ್ರೆ ತಯಾರು ಮಾಡೋದು ಒಂದು ಮೆಷಿನ್ ತರ ತಯಾರು ಮಾಡಿ, ನಿಮ್ಮನ್ನು ದುಡ್ಡು ಅಂದ್ರೆ ಹಣಕಾಸು ದುಡಿಯುವಂತ ಮೆಷಿನ್ ತರ ತಯಾರು ಮಾಡ್ತಾರೆ ಬಿಟ್ಟು ನಿಮ್ಮ ವ್ಯಕ್ತಿಯಾಗಿ ತಯಾರು ಮಾಡೋಂಥ ವ್ಯವಸ್ಥೆ ಅವ್ರ ಹತ್ರ ಇಲ್ಲ. ಈಗಲೂ ಇಲ್ಲ, ಯಾವಾಗಲೂ ಇರೋದಿಲ್ಲ ಅವ್ರ ಹತ್ರ. ಒಂದು ವ್ಯಕ್ತಿಯಾಗಿ ತಯಾರು ಮಾಡಬೇಕು, ಒಂದು ಮಾನವನಾಗಿ ತಯಾರು ಮಾಡಬೇಕು. ನಿಮ್ಮ ಹೃದಯವನ್ನು ಹೆಚ್ಚು ಮಾಡಬೇಕು, ನಿಮ್ಮ ಮೈಂಡನ್ನು ಹೆಚ್ಚು ಮಾಡೋದಲ್ಲ. ಮೈಂಡನ್ನು ಹೆಚ್ಚು ಮಾಡಿರುವಂಥ ಎಲ್ಲಾ ಸಂಘಟನೆ ನೋಡಿದ್ವಿ ನಾವು. ಮೈಂಡ್ ಎಷ್ಟು ಹೆಚ್ಚು ಮಾಡ್ತಾ ಇದ್ರು ಅಷ್ಟು ತಪ್ಪುಗಳಾಗ್ತಾ ಇದೆ. ಮೈಂಡ್ ಅನ್ನು ಎಷ್ಟು ಬೆಳೆಸ್ತಾ ಇದ್ರು ಅಷ್ಟು ತಪ್ಪುಗಳು ನೋಡ್ತಾ ಇದೀವಿ. ಇನ್ನೊಬ್ಬರೊಬ್ರು ಕೊಲೆ ಮಾಡೋದು, ಎಷ್ಟು ವ್ಯಕ್ತಿಗಳು ಹೈಯೆಸ್ಟ್ ಪೊಸಿಷನ್ ಇರೋದು ಅವನು ಇನ್ನು ಕೊಲೆ ಮಾಡ್ತಾನೆ, ಇವನು ಅವ್ನು ಮೋಸ ಮಾಡ್ತಾನೆ. ಏನಿದು ಆಗ್ತಾ ಇರೋದು? ಹೃದಯವನ್ನು ಯಾರು ನೋಡ್ತಾ ಇದ್ದಾರೆ? ಹೃದಯವನ್ನು ಹೆಚ್ಚು ಮಾಡುವಂತ ವ್ಯವಸ್ಥೆ ಎಲ್ಲಿದೆ ಅವ್ರ ಹತ್ರ? ಈ ಬ್ರಿಟಿಷ್ ಆಗ್ಲಿ, UK ಆಗ್ಲಿ, ಅಮೆರಿಕ ಆಗ್ಲಿ, ಇನ್ನೊಬ್ಬರಾಗ್ಲಿ, ಎಲ್ಲರ ಹತ್ರ ಇರೋದು ಒಂದೇ. ನಿಮ್ಮ ಹಣಕಾಸು ದುಡಿಯುವಂತ ವ್ಯಕ್ತಿಯಾಗಿ ತಯಾರು ಮಾಡೋದು, ಅದಕ್ಕೂ ಹೋರಾಟ ಮಾಡಕ್ಕೆ ನಿಮ್ಗೆ ಸಿದ್ಧ ಮಾಡೋದು. ಅದು ಸಂಪಾದನೆ ಚೆನ್ನಾಗಿ ಮಾಡಿದ್ರೆ ಒಳ್ಳೆಯವನಂತಾರೆ, ಇಲ್ಲ ಅಂದ್ರೆ ನೀವು ವೇಸ್ಟ್ ಅಂತಾರೆ. ಅದಲ್ಲ, ಅವನ ಹೃದಯ ನೋಡೋದಿಲ್ಲ. ಆ ಹೃದಯ ನೋಡಿಲ್ಲ ಅಂತ ಪರಿಸ್ಥಿತಿಗೆ ಈ ನಮ್ಮ ಪ್ರಪಂಚ ಸ್ಥಿತಿ ಅತಿ ದುರ್ಬಲವಾಗಿ ತಯಾರಾಗಿದೆ. ಇದನ್ನು ಇದನ್ನೊಂದು ರೀತಿಯಲ್ಲಿ ಸರಿಪಡಿಸಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಇದಕ್ಕೆಲ್ಲ ಕಾರಣ ಈ ಗ್ಲೋಬಲೈಸೇಷನ್ ಅಂತ. ಅದೆಲ್ಗೋ ಒಂಥರ ಗ್ಲೋಬಲೈಸೇಷನ್ ಒಳ್ಳೇದು ಅಂತಂದ್ರೆ ಅದು ತುಂಬಾ ಕೆಟ್ಟದ್ದು ಮಾಡಿದೆ ಹೇಳ್ಬೇಕಂದ್ರೆ. ಒಂದು ರೀತಿಯಲ್ಲಿ ಒಳ್ಳೇದೆ ಅಂದ್ರೆ ನಮಗೆಲ್ಲ ಸಮಾಚಾರ ವ್ಯವಸ್ಥೆ ಈಸಿ ಆಗಿದೆ, ಯಾರ ಹತ್ರ ಬೇಕಾದ್ರೂ ಮಾತಾಡ್ಕೋಬಹುದು, ಯಾವಾಗ ಬೇಕಂದ್ರೆ ಮಾತಾಡ್ಕೋಬಹುದು, ಸುಲಭ ಆಗಿದೆ, ಇದೆಲ್ಲ ಓಕೆ. ಬಟ್ ಅದೇ ಸ್ಥಿತಿಯಲ್ಲಿ ಅತ್ಯಂತ ದುರ್ಬಲ ಸ್ಥಿತಿಯನ್ನು ತಂದು ಕೊಟ್ಟಿರೋದೇ ಈ ವ್ಯವಸ್ಥೆ, ಈ ಮಾಡರ್ನ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಅವರ ವೈದ್ಯ ವಿಧಾನ ನೋಡಿದ್ರೆ ತುಂಬಾ ಕೆಟ್ಟದೋಗಿದೆ. ವಿದ್ಯಾವಿಧಾನ ಕೆಟ್ಟೋಗಿದೆ. ವಿದ್ಯಾವಿಧಾನ ಸರಿ ಇಲ್ಲ,
ವೈದ್ಯ ವಿಧಾನ ಸರಿ ಇಲ್ಲ, ಅದರಲ್ಲಿ ಸರಿಪಡಿಸಬೇಕಂತ ವಿಷಯಗಳು ತುಂಬಾ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಸರಿಪಡಿಸ್ಬೇಕಾಗಿರೋಂಥ ವಿಷಯಗಳು, ಅದರಲ್ಲಿ ಆಯ್ಕೆ ಮಾಡಬೇಕಾದಂಥ ವಿಷಯಗಳು ಇನ್ನೂ ಇದೆ, ತುಂಬಾ ತುಂಬಾ ಇದೆ. ಅವೆಲ್ಲ ಆಯ್ಕೆ ಮಾಡಬೇಕು. ಈಗಾಗಲೇ ಅಟ್ಲೀಸ್ಟು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವವನ್ನು ಗುರುತಿಸಿದ್ದಾರೆ, ಅಂತಾರಾಷ್ಟ್ರೀಯ ಧ್ಯಾನ ದಿನೋತ್ಸವ ಗುರುತಿಸಿದ್ದಾರೆ. ಅದು ತುಂಬಾ ಸಂತೋಷ. ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಕಡೆ ಬರ್ತಾ ಇದ್ರ ಅಂತ ನನಗೆ ಸ್ವಲ್ಪ ಆಸೆ ಆಗ್ತಾ ಇದೆ, ಇವೆಲ್ಲ ನೋಡ್ತಾ ಇದ್ರೆ ಅಲ್ವಾ. ಆ ರೀತಿಯಲ್ಲಿ ನೀವು ಅದೆಲ್ಲ ನಂಬಕ್ ಹೋಗ್ಬೇಡಿ. ನಂಬೇಕಾಗಿರೋದು ನಮ್ಮ ಪುರಾಣ ಗ್ರಂಥಗಳು ಏನ್ ಹೇಳ್ತಾ ಇದೆ, ಅದನ್ನು ಯಾವ ರೀತಿಯಲ್ಲಿ ಪಾಲನೆ ಮಾಡಬೇಕು ಅದನ್ನು ಚೆನ್ನಾಗಿ ತಿಳ್ಕೊಂಡು ಪಾಲನೆ ಮಾಡಿ, ನಂಬಿಕೆಯಿಂದ ಮಾಡಿ. ನಮ್ಮ ಪುರಾಣಗಳು, ವೇದಗಳು, ಉಪನಿಷತ್ ಮೇಲೆ ನಿಮಗೆ ನಂಬಿಕೆ ಇದ್ರೆ ಅಷ್ಟು ಸಾಕು. ಮಿಕ್ಕಿದೆಲ್ಲ ಯಾರು ಹೇಳೋದು ಬೇಕಾಗಿಲ್ಲ ನಮಗೆ. ಗುರುಜಿ ನಮಗೇನ ಒಳ್ಳೇದೇ ಆಗಿದೆ ಗುರುಜಿ. ಅದೇ ಚಿಕ್ಕದೊಂದು ಸ್ಟೋನ್ ಆಗಿತ್ತು. ಅವರು ಎಲ್ಲ ಕಡೆ ಇದು ಸ್ಕ್ಯಾನಿಂಗು ಅದು ಮಾಡಿದರೆ ಯೂರಿಕ್ ಆಸಿಡ್ ಅದು ಜಾಸ್ತಿ ಇದೆ. ಅದು ಜಾಸ್ತಿ ಇರೋದ್ರಿಂದ ನನಗೆ ಪಾದದ ನರಗಳೆಲ್ಲ ಭಾಳ ಎಳೆಯವು, ಓಡಾಡಕ್ಕೆ ಇದಾಗ್ತಿರ್ಲಿಲ್ಲ. ಇದು ಸಮೂತ್ರಪಾನ ಇದು ಮಾಡ್ದಾಗಿದ್ದ ಎಲ್ಲ ಸರಿ ಹೋಗ್ತಾ ಇದೆ. ನಮ್ಮ ಮಗ ಹಂಗೆ ಹೇಳ್ತಾನೆ. ಅದಕ್ಕೆ ನಿಮಗೆ ನೀವು ಕೇಳೋ ಕ್ವಶನ್ಗೆ ನಾನು ಇಷ್ಟೆಲ್ಲ ಹೇಳ್ಬೇಕಾಗಿದೆ. ಆಯ್ತು, ಒಳ್ಳೆ. ಸೊ ನಿಮ್ಮ ಸ್ವೀಯ ಅನುಭವನೇ ದೊಡ್ಡದು. ನಿಮ್ಮ ಸ್ವೀಯ ಅನುಭವ ಎಲ್ಲದಕ್ಕಿಂತ ದೊಡ್ಡದಂತ ಹೇಳ್ತೀನಿ ನಾನು. ಅದೇ ಒಂದು ವೇದ ಅಂತ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಗುರುಜಿ ಇದು ಎಷ್ಟು ಟೈಮ್ ತಗೋಬೇಕು, ಏನು ಎಷ್ಟು ಟೈಮ್ ತಗೋಬೇಕು ಗುರುಜಿ? ಇದು ಸಮಯ ಬೇಕಂತ ತಗೋಬಹುದು, ಎಷ್ಟು ಬೇಕಂತ ತಗೋಬಹುದು. ಓಕೆ, ಆಯ್ತು ಗುರು, ಅದಕ್ಕೆ ಲಿಮಿಟ್ ಇಲ್ಲ. ಎಸ್, ರೈಟ್. ಓಕೆ, ಗೀತಾ ನಾಯಕ್. ಎಸ್ ಗುರುಜಿ, ನಮಸ್ತೆ. ಶಶಿಕಲಾ ಮ್ಯಾಮ್ ಹೇಳ್ತಾ ಇದ್ದಾರೆ ಸ್ವಾಮೂತ್ರದ ಬಗ್ಗೆ. ಜ್ಯೋತಿ ಅಂಜನಾ ಮೇಡಮ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಇಂಗ್ಲಿಷ್ ಸರ್ ಡಾಕ್ಟರ್ ಒಬ್ರು ಏನು ಮಾಹಿತಿ ಕೊಟ್ಟಿದಾರೆ ಅದನ್ನ ದಯಮಾಡಿ ಇದ್ರೆ ಹೇಳಿ ನೀವು ಮಾಹಿತಿನ. ಅವರೇ ಹೇಳಿದ್ದಾರೆ ಡಾಕ್ಟ್ರು, ನಿಮಗೆ ಯಾರಿದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ನಿಮಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ. ನಾನು ತಗೊಳ್ತಾ ಇದ್ದೀನಿ, ನೀವು ತಗೊಳ್ತಿದ್ದೀರಂದ್ರೆ ನೀವು ಯಾವ ವೇದಿಕೆಯಲ್ಲಿ ಇದ್ದೀರಾ ಏನು ಅಂತಂದೇಳಿ ಅವ್ರನ್ನ ಈಗ ಒಂದು ವಾರದ ಕೆಳಗೆ ನಾನು ಜ್ಯೋತಿ ಅಂಜನಾ ಅಂತಂದೇಳಿ ತುಮಕೂರ್ನವರು, ಅವ್ರ ಜೊತೆ ಮಾತಾಡಿದೀನಿ. ಶಶಿಕಲಾ ಮ್ಯಾಮ್, ನೀವ್ ಯಾವ್ದೇ ರೀತಿ ಅನುಮಾನ ಇಟ್ಕೋಬೇಡಿ. ಯಾರೇ ಏನೇ ಹೇಳಿದ್ರು, ಏನೇ ಒಂದು ಒಳ್ಳೇದ್ ಆಗ್ತಿದೆ ಅಂದ್ರೆ ಅದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಇರುತ್ತೆ, ಅದ್ರ ಜೊತೆ ಗುಡ್ ಒಪಿನಿಯನ್ ಇರುತ್ತೆ. ನಿಮ್ಮ ಅಂತ ಏನು ಅನುಭವ ಇರುತ್ತೋ ಅದನ್ನ ಒಂದು ಪ್ರಯತ್ನ ಮಾಡಿ ನೋಡಿ ಶಶಿಕಲಾ ಮ್ಯಾಮ್. ಎಸ್, ಥ್ಯಾಂಕ್ ಯು ಗುರುಜಿ. ಮಾಸ್ಟರ್ಸ್, 21 ದಿನಗಳ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಯಿಂದ 4:30 ತನಕ ನಡೆಯುವಂತ ಕಾರ್ಯಕ್ರಮ ಇವತ್ತು ಆರಂಭವಾಗಲಿದೆ. ಹಾಗಾಗಿ ಪ್ರತಿದಿನನೂ ಒಬ್ಬ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಆಗಿರ್ಬೋದು, ನಮ್ಮ ವೇದಿಕೆಯಲ್ಲಿ ಇರುವಂತ ಮಾಸ್ಟರ್ಸ್ ಸಹ ಸ್ವಂತ ಮುಂದೆ ಬಂದಿದ್ದಾರೆ. ನಾನು ಸಹ ಕ್ಲಾಸ್ ಅನ್ನು ತರಗತಿಯನ್ನು ಕೊಡ್ತೀನಿ ಅಂತಂದೇಳಿ, ಹಾಗಾಗಿ ಅತಿ ಹೆಚ್ಚಿನ ಜನಗಳಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ನಾನು ಗಾಡಿ ಓಡಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಅಮ್ಮ ಅವರೊಬ್ಬರು ತಾಯಿಯವ್ರು ಕೇಳಿದ್ರಿ ಈಗ ಕಿಡ್ನಿ ಫೇಲ್ ಆಗುತ್ತೆ ಹಾಗೆ ಈ ಅಂತ. ಅದ್ ನೋಡಿ, ಸ್ವಮೂತ್ರ ನಾವು ತಗೊಳ್ಳೋದ್ರಿಂದ ಏನು ತೊಂದರೆಗಳಿಲ್ಲ ನೋಡಿ. ಕೆಮಿಕಲ್ ಸೇರಿರುವಂತ ಮಾತ್ರೆಗಳು ಅದ್ರ ತಗೊಳ್ಳೋದ್ರಿಂದ ಅದನ್ನು ಗೂಗಲ್ ಅಲ್ಲಿ ಕೊಟ್ಟಿರ್ತಾರೆ. ಮಾತ್ರೆಗಳು ಕಂಟಿನ್ಯೂ ತಗೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಹೃದಯ ತೊಂದರೆ ಬರುತ್ತೆ ಅಂತ ತುಂಬಾನೇ ಕೊಟ್ಟಿರ್ತಾರೆ. ಆದ್ರೆ ಸ್ವಮೂತ್ರದ ಬಗ್ಗೆ ಎಲ್ಲಿ ಇಲ್ಲ. ಇದ್ರ ಬಗ್ಗೆ ಸ್ವಮೂತ್ರ ತಗೊಳ್ಳೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯವನ್ನು ಸಿಗುತ್ತೆ, ಮತ್ತೆ ಏನೇ ತೊಂದರೆಗಳನ್ನು ಇದ್ರೂ ಪರಿಹಾರ ಆಗಂತೆ ಇದೆ. ಅದು ಎಲ್ಲೋ ಒಂದು ತಪ್ಪು ಕಲ್ಪನೆ, ತಪ್ಪು ಮೆಸೇಜ್ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಎಸ್, ರೈಟ್. ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಗುರುಜಿ. ಸಮೂತ್ರ ಪಾನದಿಂದ ನಾನು ಇತ್ತೀಚೆಗೆ ಇರೋದು, ನನಗೆ ಎಷ್ಟು ಅನುಭವ ಆಗಿದೆ ಅಂತಂದ್ರೆ, ಒಟ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಗುರುಜಿ. ಈಗ ನಾವು ಕಂಡ್ಕೊಂಡಿದೀವಲ್ವಾ, ಈ ಮಹಾವತಾರ್ ಫೌಂಡೇಶನ್ ನಮಗೆ ಎಷ್ಟು ಜ್ಞಾನ ಕೊಡ್ತಿದೆ ಅಂತಂದ್ರೆ ತುಂಬಾ ಜ್ಞಾನ ಕೊಡ್ತಿದೆ. ಅದನ್ನ ನಾವು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಒಂದು ನಂಬಿಕೆಯಿಂದ ಹೋಗ್ತೀವಿ. ಈ ಡಾಕ್ಟರ್ ನಮಗೆ ನೋಡ್ತಾರೆ, ಕಾಯಿಲೆ ಹುಷಾರಾಗುತ್ತೆ ಅಂತಾನೆ ಹೋಗ್ತೀವಿ. ಅದೇ ರೀತಿ ಇದು ದೊಡ್ಡ ಫೌಂಡೇಶನ್ ಅಂದ್ರೆ ನಮಗೊಂಥರ ಹಾಸ್ಪಿಟ್ಲೇ ಗುರುಜಿ. ಇದು ವೈದ್ಯರು ಅಂತಂದ್ರೆ ನೀವೇ, ಡಾಕ್ಟರ್ ಅಂತಂದ್ರೆ ನಮ್ಮ ರಂಗನಾಥ್ ಗುರುಜಿ ಅವರು. ಗುರುಜಿ, ನನಗೆ ಎಷ್ಟು ಅನುಭವ ಆಗ್ತಿದೆ ಅಂತಂದ್ರೆ ಸಮೂತ್ರದ ಬಗ್ಗೆ. ನಾನು ಹೇಳಿದ್ನಲ್ಲ, ನಂದು ಲೆಫ್ಟು ಬ್ಲಾಕ್ ಇತ್ತು. ಉಸಿರಾಡ್ಬೇಕಾದ್ರೆ ಚಂದ್ರನಾಡಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು.
ಅದನ್ನ ನೇತಿ ಮಾಡ್ತಿದ್ದೀನಿ ಗುರುಜಿ. ಮೂತ್ರದಿಂದನೇ ನೇತಿ ಮಾಡ್ತಿದ್ದೀನಿ. ಫುಲ್ ಕ್ಲಿಯರ್ ಆಗೋಗಿದೆ ಗುರುಜಿ ನನ್ಗೆ. ಆಮೇಲೆ ಹೆಡ್ಡೇಕ್ ಇತ್ತಲ್ಲ, ಇಲ್ಲೆಲ್ಲ ಫುಲ್ ನೋವಿತ್ತು, ಅದೆಲ್ಲ ಫುಲ್ ಕಡಿಮೆ ಆಗಿದೆ. ಹೆಂಗೆ ಅಂದ್ರೆ ಗುರುಜಿ, ದುಡ್ಡು ಕೊಟ್ರೆ ಲಾಭ ಸಿಗುತ್ತೆ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಫ್ರೀಯಾಗಿ ಸಿಕ್ತಿದೆಯಲ್ಲ, ಹಂಗಾಗಿ ಸ್ವಲ್ಪ ನಮಗೆ ಮಂದಟ್ ಆಗಿಲ್ಲ ಅನ್ಕೊಂತಿದೀನಿ ಗುರುಜಿ. ಇದು ಫೌಂಡೇಶನ್ ಅಂದ್ರೆ ದೊಡ್ಡ ಫೌಂಡೇಶನ್ ಗುರುಜಿ. ಈಗ ಮಾತ್ರೆ ಎಷ್ಟೊಂದು ಮಾತ್ರೆ ಕೊಡ್ತಾರೆ, ಕೆಮಿಕಲ್ ಇರೋ ಮಾತ್ರೆನು. ಈ ಮಾತ್ರೆ ಬಗ್ಗೆನೇ ನಮಗೆ ಅನುಭವ ಇರಲ್ಲ. ಒಟ್ಟಿ ಡಾಕ್ಟರ್ ಬರ್ಕೊಟ್ಟಿರ್ತಾರೆ, ನಾವು ತಗೊಂತಿರ್ತೀವಿ. ಅದರಿಂದ ಕಿಡ್ನಿ ಹಾಳಾಗ್ಬೋದು, ಬೇರೆ ಪಾರ್ಟ್ಸ್ಗಳೆಲ್ಲ ಹಾಳಾಗ್ಬೋದು. ಅದನ್ನ ಯಾಕೆ ಗುರುಜಿ ನಾವು ಯೋಚನೆ ಮಾಡಲ್ಲ? ಮಾತ್ರೆ ತಿಂದ್ರೆ ಹಿಂಗೆಲ್ಲ ನಮಗೆ ಎಷ್ಟೊಂದು ಪ್ರತಿಯೊಂದು ಅಂಗಾಂಗಗಳು ವೈಫಲ್ಯವಾಗ್ತವೆ ಅಂತ ನಾವ್ಯಾಕೆ ಯೋಚನೆ ಮಾಡಬಾರ್ದು? ಖಂಡಿತ ಅದು ಹಾಗೆ ಆಗತ್ತೆ, ಆಗ್ತಾ ಇದೆ ಆಲ್ರೆಡಿ. ಗುರುಜಿ, ಇದು ಸಮೂತ್ರ ಪಾನ ಅಂತಂದ್ರೆ ಅಮೃತ ಸಮಾನ ಗುರುಜಿ. ನಾನ್ ಅನ್ಕೊಂಡಿರೋದು ಇದು ಅಮೃತನೇ. ಹೌದಮ್ಮ, ಹೌದು. ನೋಡಿ, ನನಗೂ ಅನುಭವ ಏನಂತಂದ್ರೆ, ನನ್ನ ಮುಖದ ಮೇಲೆ ಮತ್ತೆ ನನ್ನ ತಲೆ ಮೇಲೆ ಎಲ್ಲ ಕೂದಲುಗಳು ಒಂದೊಂದ್ ತರ ಗ್ಯಾಪ್ ಬಂದಿತ್ತು. ನನಗೇನಿಲ್ಲ, ಇದು ಒಂದು 6-7 ತಿಂಗಳ ಹಿಂದ್ಗಡೆನೆ ಯಾವಾಗೇನ ಸೋಮೂತ್ರ ಪಾನವನ್ನು ಸ್ಟಾರ್ಟ್ ಮಾಡಿ ಅದರಿಂದ ಮುಖ ತೊಳ್ಕೊಳ್ಳೋದಲ್ಲಿ, ತಲೆ ಮೇಲೆ ಹಾಕೊಳ್ಳೋದಲ್ಲಿ ಮಾಡ್ತಾ ಇದ್ದೀನಿ. ನಿಜವಾಗಿನೂ ನನಗೆ ಇದ್ರ ಬಗ್ಗೆ ನಾನು ಇಷ್ಟಪಡ್ತೀನಿ. ನೋಡಿ, ನನ್ನ ಮುಖದ ಮೇಲೆ ಏನು ಕಲೆಗಳೇ ಇಲ್ಲ. ಅವಾಗ ನನಗೆ ಅನಿಸ್ತಿತ್ತು, ನಾನು ದಿವಸ ಸೇವಿಂಗ್ ಮಾಡ್ತಿದ್ದೆ. ಯಾಕಂತಂದ್ರೆ ಅಲ್ಲಿ ಕೂದಲು ಹೋಗಿರ್ತಿತ್ತು, ತಲೆ ಮೇಲೆ ಆಗಿ, ಕೀಸೆ ಮೇಲೆ ಎಲ್ಲ ಒಂಥರ ಆಗಿದೆ, ನಿಮ್ಗೆ ತೊಂದರೆ ಆಗಿದೆ ಅಂತ ಏನಿಲ್ಲ. ಸೋಮೂತ್ರ ಪಾನದಿಂದ ಅಮೇಜಿಂಗ್, ಹೇಳಕ್ಕೆ ಆಗಲ್ಲ, ಲಾಭಕರವಾಗಿದೆ. ಅದರಿಂದ ದೊಡ್ಡ ಔಷಧಿನೇ ಯಾವ್ದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ತುಂಬಾ ಲಾಭ ವಿಷಯ ಎಲ್ಲ ಇದೆ. ಆಮೇಲೆ ಇಷ್ಟಪಡ್ತೀನಿ. ಆಮೇಲೆ ಸೋಮೂತ್ರ ನೀತಿ ಸರ್, ಒಳ್ಳೆ ಮಾಹಿತಿ ನೀವ್ ಕೊಡ್ತಾ ಇದ್ದೀರಾ. ಬಟ್ ಕೇಳಿಸ್ಕೊಳ್ಳೋದಕ್ಕೆ ನಮ್ಗೆ ವಾಯ್ಸ್ ಕಟ್ ಆಗ್ತಾ ಇದೆ. ಮಾತಾಡಿ ಈಗ ಮೇಡಮ್. ಸರ್, ಅದೇ ಈ ಸೋಮೂತ್ರ ಪಾನ ಜಲನೀತಿ ಮಾಡ್ತೀವಲ್ಲ, ಸೋಮೂತ್ರ ನೀತಿ ಅಂತ ಮೇಡಮ್ ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಅದು ವಾರಕ್ಕೆ 1-2 ದಿನ ಮಾಡಿದ್ರು ಪರವಾಗಿಲ್ಲ, ಹೋಗ್ತಾ ದಿವಸ ಮಾಡ್ಕೊಳ್ಳಿ, ಅದು ಸ್ಟಾಕ್ ಇಟ್ಕೊಂಡು. ಬೆಳಿಗ್ಗೆ ಹೊತ್ತು ಮಾಡಿದ್ರೆ ತುಂಬಾ ಲಾಭಗಳು ಸಿಗ್ತದೆ. ಸೋಮೂತ್ರ ಪಾನದ ನೀತಿ, ಜಲನೀತಿ ಮಾಡ್ತೀವಲ್ಲ ಅದೇ ತರ ಸೋಮೂತ್ರ ಪಾನ ನೀತಿ ಅಂತ ಹೇಳಿ ಮಾಡ್ಬೋದು. ಅದು ನಾನು ಯೋಗ ಡೇ ದಿನ ನಾನು ತೋರಿಸ್ತೀನಿ ಸ್ಟೇಜ್ ಮೇಲೆ. ಬೇಕಾದ್ರೆ ಜಲನೀತಿ ಯಾವ ತರ ಮಾಡ್ಬೇಕು, ಸೋಮೂತ್ರ ಪಾನದ ನೀತಿ ಯಾವ ತರ ಮಾಡ್ಬೇಕು ಅನ್ನೋದು ಅವತ್ತು ಒಂದು 5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಬಟ್ ಈ ಸೋಮೂತ್ರ ಪಾನಕ್ಕಿಂತ ದೊಡ್ಡ ಔಷಧಿ ಯಾವುದು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ, ರೈಟ್. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಲ್ವಾ ಗುರುಗಳೇ ಇದೆಲ್ಲ? ಯಾರ್ಯಾರು ಮಾಡ್ತಾ ಇದ್ರೆ ಅವರಿಗೆ ಅನುಭವ ಇದೆ. ಸ್ವೀಯ ಅನುಭವ ತಗೋಬೇಕು. ಸ್ವೀಯ ಅನುಭವ ತಗೊಂಡ್ರೆ ಅದಾಗೋದು. ನಾಗರತ್ನ ಮೇಡಮ್, ಕೊನೆಯದಾಗಿ ಹೇಗಾಗುತ್ತೆ ಅಂದ್ರೆ, ನಾವು ಐ ಆಮ್ ಥ್ರಸ್ಟಿ. ನೋಡಿ, ನಾನ್ ನೀರಿಡಿಕೆ ಆದ್ರೆ ನಾನೇ ನೀರ್ ಕುಡಿಬೇಕಲ್ವಾ? ಹೌದು, ಕರೆಕ್ಟ್. ಆ ನೀರ್ ಹೇಗಿದೆಯೋ ಏನೋ ಗೊತ್ತಿಲ್ಲ, ಅದ್ರ ಮೇಲೆ ನಂಬಿಕೆ ಇಟ್ಟು ನಾನು ಕುಡ್ದಾಗ ಅದು ನನಗೆ ಒಂದು ಶಾಂತಿ ತಂದು ಕೊಡುತ್ತೆ. ಈಗ ನೋಡಿ, ನೀರಿಡಿಕೆ ಆದಾಗೆ ಅದು ಯಾವುದೇ ನೀರಿದೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಪ್ಪ, ನೀರ್ ಸಿಕ್ಕರೆ ಸಾಕು ಅಂತ ಅನ್ಸುತ್ತೆ. ಈಗ ಹೊಟ್ಟೆ ಹಸು ಆದಾಗ ನನ್ಗೆ ಅದೇ ಊಟ ಬೇಕು, ಇದೇ ಊಟ ಬೇಕಂತ ಏನಿಲ್ಲ. ಹೊಟ್ಟೆ ತುಂಬೇಕು ನನಗೆ ಯಾವುದೋ ಒಂದು ಊಟ, ಆವಾಗ ನನಗೆ ಅಮೃತ ಸಮಾನ ಸಿಗುತ್ತೆ ಅದು ಊಟ. ಇಲ್ಲ, ಹೊಟ್ಟೆ ತುಂಬಿದಾಗ ನೋಡಿ ಅದು ಇದು ಊಟದಲ್ಲಿ ಎತ್ತಿಡೋದು ಕೆಲಸಗಳು ಆಗ್ತಾ ಇರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತೀವಿ. ಅದೇ ನೋಡಿ, ಮನುಷ್ಯನಿಗೆ ಹಸು ಆದಾಗ ಯಾವುದೇ ಊಟ ಆಗ್ಲಿ, ಏನೇ ತಿಂಡಿ ಆಗ್ಲಿ, ಅದು ಅಮೃತ ಸಮಾನ ಸಿಗುತ್ತೆ. ಅದೇ ತರ ನಾವು ಸೋಮೂತ್ರ ಪಾನವನ್ನು ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ಇವತ್ತು ಎಷ್ಟೊಂದ್ ಜನ ಎಲ್ಲ ಸಮುದ್ರ ಪಾನದ ಬಗ್ಗೆ ಎಷ್ಟೊಂದು ಎಲ್ಲ ಸ್ವಂತ ಅನುಭವ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಧೈರ್ಯವಾಗಿ ಮಾಡಬಹುದು. ಯಾರೇ ಆಗ್ಲಿ, ಅನುಭವ ಇರೋವ್ರ ಮಾತು ತುಂಬಾ ಒಳ್ಳೇದು. ಯಾಕೆಂದ್ರೆ ಯಾವ್ದೋ ಒಂದು ಗಾದಿ ಹೇಳ್ತಾರೆ, ಒಬ್ಬ ಅನುಭವ ಡಾಕ್ಟ್ರಿಗಿಂತ ಅನುಭವಿ ಕಾಂಪೌಂಡ್ರೆ ಒಳ್ಳೆಯವನು ಅಂತ. ಯಾಕೆಂದ್ರೆ ಅವ್ನ ಅನುಭವ ಆಗಿರುತ್ತೆ. ಹೊಸ ಡಾಕ್ಟರ್ ಬಂದು ಏನೋ ಬುಕ್ಕಲ್ಲಿ ಅದ್ ಮಾತ್ರ ಹೇಳಿರ್ತಾನೆ. ಅನುಭವಿ ಕಾಂಪೌಂಡ್ರು ಸುಮಾರು ಜನಗಳ ಹತ್ರ ಔಷಧಿ ಕೊಟ್ಟು ಅನುಭವ ಆಗಿರುತ್ತೆ.
ಆತರ ಒಂದು ಗಾದೆ ಇದೆ. ಇನ್ನೂ ಒಂದು ಬೇರೆ ಜೊತೆಗೇನಪ್ಪಾ ಅಂದ್ರೆ ಇದು ಎಲ್ಲರಿಗೂ ಅನುಭವ ಆಗಿ ಹೇಳ್ತಾರೆ. ಮಹಾತಾರ್ಪಿ ಫೌಂಡೇಶನ್ ಅವರು ಸುಮ್ನೆ ಏನೋ ಬೇರೆದೆಲ್ಲ ಹೇಳ್ಬಿಟ್ಟು ಜನನ ಯಾಮಾರ್ಸೋಂತ ಕೆಲಸ ಯಾವ್ದ್ರಲ್ಲೂ ಮಾಡ್ತಾ ಇಲ್ಲ. ಅದರಿಂದ ನಂಬಹುದು ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಕಿಡ್ನಿ ಹೋಗೋದು ಅಂತ ಅಂದ್ರೆ ಒಳಗಡೆ ಮೂತ್ರ ಯಾವಾಗ್ಲೂ ಒಳಗೆ ಇರುತ್ತಲ್ವಾ, ಅವಾಗ ಕಿಡ್ನಿ ಹೋಗಲ್ವಾ? ನಾವ್ ಮಾತ್ರ ಕುಡಿದ್ರೆ ಮಾತ್ರ ಕಿಡ್ನಿ ಹೋಗುತ್ತಾ ಅಂತ ನಾನು ಮೂತ್ರ ಒಳಗಡೆ ಇದೆ, ಅದನ್ನ ಕುಡಿದ್ರೆ ಮಾತ್ರ ಮೇಲಿಂದ ಮತ್ತೆ ಹೋಗುತ್ತೆ, ಅದಿದ್ದಾಗ್ಲೇ ಹೋಗ್ಬೋದಲ್ವಾ ಅಂತ ಹಾಗಂತ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಅದೇ ಅವ್ರು ಸ್ವಲ್ಪ ಧೈರ್ಯವಾಗಿ ಮಾಡ್ಬೋದು, ಅವ್ರ ಮಾತು ಇವ್ರ ಮಾತು ಕಿವಿಗೆ ಹಾಕೋಬಾರ್ದು, ಸ್ವಂತ ಒಂದು ನಿರ್ಧಾರ ಅವ್ರಿಗೆ ಇರ್ಬೇಕು ಅಷ್ಟೇ. ಧನ್ಯವಾದಗಳು ಗುರುಗಳೇ. ಓಕೆ ಮೇಡಮ್, ಥ್ಯಾಂಕ್ ಯು. 8 ಗಂಟೆಗೆ ಮುಗಿಸೋಣ ಅಂತಿತ್ತು ಗುರುಜಿ, ಬಟ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಮ್ ಮಾಸ್ಟರ್ಸ್ ಬರೋದಿಲ್ಲ. ಇನ್ನೇನ್ ಎಂಡ್ ಮಾಡ್ಬೇಕು ಅಂದಾಗ ಭವಿಷ್ಯದಲ್ಲಿ ಗೊತ್ತಾಗ್ತಾ ಇದೆ ಗುರುಜಿ. ಅವಾಗೆಲ್ಲ ಏನು ರೆಡಿ ಆಗಿರೋದಿಲ್ಲ ಅವರು, ಇವಾಗೆಲ್ಲ ರೆಡಿಯಾಗಿ ಅದೇ ಹೇಳ್ತಾರಲ್ಲ, ತಲೆ ಬಾಚ್ಕೊಳ್ಳೋ ಪೌಡರ್ ಹಾಕೊಳ್ಳೋ ಅಂತ ಎಲ್ಲ ಹಾಕೊಂಡು ಈಗ ಬರ್ತಾರೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಈಗ ಬರ್ತಾರೆ. ಸ್ವಾಮಿ ಸರ್, ಫೈನಲ್ ಹೇಳಿ. ನಮಸ್ತೆ ಗುರುಜಿ. ಅದೇ ಸೋಮೂತ್ರದ ಬಗ್ಗೆ ಹೇಳಿರಲ್ಲ, ಯಾವುದೇ ಏನು ಅನುಮಾನ ಪಡ್ಬೇಕಾಗಿಲ್ಲ ಅದ್ರ ಬಗ್ಗೆ. ನಾನು ಇವತ್ತು ಕೂಡ ಎಲ್ಲ ಸ್ನಾನ ಮಾಡೋದಕ್ಕೆ ಮುಂಚೆ ಒಂದ್ ಅರ್ಧ ಗಂಟೆ ಮೈಗೆಲ್ಲ ಹಚ್ಕೊಂಡು ಕಿವಿ ಕಣ್ಣಿಗೆಲ್ಲ ಹಾಕೊಂಡು ಸ್ನಾನ ಮಾಡಿದೆ. ಅದು ಸೂಪರ್ ಆಗಿದೆ. ನಾವು ಒಳ್ಳೆ ಆಹಾರ ಸೇವನೆ ಮಾಡಿ ಜ್ಯೂಸ್ಗಳು ಹಣ್ಣುಗಳು ತಿಂದ್ರೆ ಒಳ್ಳೆ ಇದೆ ಬರುತ್ತೆ. ಅದ್ರಂತ ಯಾವ ನೀರಲ್ಲೂ ಆತರ ಟೇಸ್ಟ್ ಇರಲ್ಲ, ಹಂಗಿರುತ್ತೆ. ಯಾರು ಸ್ಮೆಲ್ ಇರಲ್ಲ. ದಯವಿಟ್ಟು ಯಾರ ಮಾತು ಕೇಳಬೇಡಿ. ಅದನ್ನು ಅದೆಲ್ಲ ಸುಮ್ಮನೆ ಏನೋ ಒಂದು ಇದಕ್ಕೆ ಹೇಳ್ತಾರೆ, ಅದನ್ನ ಯಾವ್ದೇ ರೀತಿ ಕೇಳಬೇಡಿ. ಒಳ್ಳೆ ಔಷಧಿ. ನಾವೇನಾದ್ರು ಸಣ್ಣ ಪುಟ್ಟ ಗಾಯ ಆದ್ರೂ ಕೂಡ ಅದನ್ನ ಮತ್ತೆ ನಾವು ಯಾವ್ದು ಔಷಧಿಯಿಂದಲೇ ವಾಶ್ ಮಾಡ್ಕೊಂಡ್ರೆ ಬರೀ ಯೂರಿನಲ್ಲೇ ವಾಶ್ ಮಾಡ್ತಾ ಇದ್ದೇವೆ ಗಾಯಗಳಿಗೆ. ಅಂತ ಔಷಧಿ ಗುಣಗಳು ಅದ್ರಲ್ಲಿ ಐತೆ. ದಯವಿಟ್ಟು ಸೋಮೂತ್ರ ಅನ್ನೋದು ನಮ್ಮ ಮಾತಾಡ್ ಫೌಂಡೇಶನ್ ಬಂದ್ಮೇಲೆ ನಾವು ತಿಳ್ಕೊಂಡು ನಾವು ಪ್ರತಿನಿತ್ಯನೂ ಉಪಯೋಗಿಸ್ತಾ ಇದ್ದೀವಿ. ಅಂದ್ರೆ ನಾವು ಹೊರಗಡೆ ಎಲ್ಲಾರ ಊಟ ಮಾಡಿದೆ ಅಂದ್ರೆ ಅವತ್ತು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಊಟ ಮಾಡಿ ಒಳ್ಳೆ ಜ್ಯೂಸು, ಹಣ್ಣು, ತರಕಾರಿ ಈ ತರ ತಿಂದೆ ಅಂದ್ರೆ ಅದ್ರಂತ ಯಾವ ನೀರು ಬೇಡ, ಪ್ರತಿದಿನ ಅದನ್ನೇ ಕುಡಿ ನಾವು ಆತರ ಇರುತ್ತೆ. ಮಾಡಿ ಮೇಡಮ್, ಒಳ್ಳೇದು. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ಮಾಡೋದು. ಗುರುಜಿ ಕೊನೆಯದಾಗಿ ಅಂತಂದ್ರೆ, ಈಗ ಸಮೂತ್ರದ್ದು ಈ ತರ ಬಂತು, ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅದು ಉಪಯೋಗಿಸೋದ್ರಿಂದ ಅಂತ ನೆಗೆಟಿವ್ ಗೂಗಲ್ ಇಂದ ತಗೊಂಡು ಮೇಡಮ್ ಒಬ್ರು ಮಾತಾಡಿದ್ರಿಂದ ನಮ್ಮ ಮಾಸ್ಟರ್ಸ್ ಎಲ್ಲ ಇದನ್ನ ಉಪಯೋಗಿಸಿ ಎಷ್ಟೋ ಒಳ್ಳೆ ಅನುಭವ ಪಡೆದಿದ್ದಾರೆ ನೋಡಿ. ಎಲ್ಲಾ ಬರ್ತಾ ಇದಾರೆ. ನಮ್ಮ ನಂದ ಮೇಡಮ್ ಕೂಡ ಮಾತಾಡಿಕ್ ಬರ್ತಾ ಇದ್ದಾರೆ. ನೋಡಿ, ಅವಕಾಶ ಕೊಟ್ರೆ ಗುರುಜಿ ಇನ್ನು ಕ್ಲಾರಿಟಿ ಕೊಡ್ತೀನಿ ಅಂತ. ಅಮ್ಮ ಇಲ್ಲಿ ನೋಡಿ ಅಶ್ವಿನಿ, ಅವ್ರು ತಗೊಂಡಿಲ್ಲ, ಅದು ಅವ್ರಿಗೆ ಯಾರೋ ಹೇಳಿರೋದದು, ಅವರು ತಗೊಂಡಿಲ್ಲ. ಆಮೇಲೆ ಅವ್ರದ್ದು ಅದು ಭಾವನೆ ಅಲ್ಲ ಅದು. ಅವರು ಯಾಕಂದ್ರೆ ಸಮುದ್ರಪಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಲಾಭ ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರು ಮಗ ಎಲ್ಲೋ ಗೂಗಲ್ ಅಲ್ಲಿ ಓದಿ ಈ ತರ ಹೇಳಿದ ಅಂತ. ಬಟ್ ಆದ್ರೂ ಪರವಾಗಿಲ್ಲ, ಇಷ್ಟೆಲ್ಲ ಮಾಸ್ಟರ್ಸ್ ಮಾತಾಡ್ತಾ ಇದೆ ಅಂದ್ರೆ ಅದೊಂದು ಅವ್ರಿಗೂ ಸಪೋರ್ಟಿವ್ ಆಗಿರುತ್ತೆ. ಹೌದೌದು. ಎಸ್ ಗುರುಜಿ. ರೈಟ್. ಓಕೆ ಬಸವರಾಜ್. ಲಕ್ಷ್ಮೀ ಮಾತಾಡಿ. ನಮಸ್ತೆ ಮೇಡಮ್. ಅವ್ರಿಗೆ ಅವ್ರಿಗೆ ಗೂಗಲ್ ನೋಡಿ ಅನುಮಾನ ಪಡ್ತಿರಲ್ಲ, ಅವ್ರಿಗೆ ಒಂದು ಹೇಳ್ತಾ ಇದ್ದೇನೆ ಮೇಡಮ್. ಇದು ಮೊರಾರ್ಜಿ ಟಾನಿಕ್ ಅಂತ ಹೇಳ್ತಾರೆ. ನಮ್ಮ ಮಿನಿಸ್ಟರ್ ಗೊತ್ತಿರ್ಬೇಕಲ್ಲ, ಮೊರಾರ್ಜಿ ಅವರು ಉಪಯೋಗಿಸಿ ಅದು ತುಂಬಾ ಫೇಮಸ್ ಆಗಿದೆ. ಮೊರಾರ್ಜಿ ಟಾನಿಕ್ ಅಂತ ಹೇಳ್ತಿದ್ದಾರೆ. ಗೂಗಲ್ ಬಂದಿದ್ದು ಇತ್ತೀಚೆಗೆ, ಇದಕ್ಕಿಂತ ಮೊದಲು ಸಾವಿರಾರು ವರ್ಷಗಳ ಹಿಂದೆನೆ ಇತ್ತು ಶಿವಾಂಬು ಅಂತ ಅಂತೂ ಅವಾಗ್ಲಿಂದಾನೇ ಇದೆ. ಗೂಗಲ್ ನಿಮ್ಗೆ ಬರೀ ಇನ್ಫಾರ್ಮೇಶನ್ ಕೊಡುತ್ತೆ, ಬೇರೆ ಏನು ಕೊಡೋದಿಲ್ಲ. ಶಿವಾಂಬುವಿಂದ ಅದು ಅನುಭವವಾಗಿ ಅಲ್ಲೇ ಬಂದಿದೆ. ಶಿವ ಪಾರ್ವತಿ ಹೇಳಿರೋದು ಮಂತ್ರ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಗಾದೆ ಮಾತು ಹೇಳ್ತೀನಿ, ಸಮೂತ್ರಪಾನ ಸ್ವರ್ಗ ಸಮಾನ ಮೇಡಮ್. ಸಮೂತ್ರಪಾನ ಸ್ವರ್ಗ ಸಮಾನ. ಇಚ್ಛೆಯಿಂದ ಉಚ್ಚೆ ಕೂಡಿರಿ, ಸ್ವರ್ಗಕ್ಕೆ ಕಿಚ್ಚು ಹೆಚ್ಚೊಂದು. ಆತರ ಆಗುತ್ತೆ ಮೇಡಮ್. ದಯವಿಟ್ಟು ಇದನ್ನು ಫಾಲೋ ಮಾಡಿ. ನಮಸ್ತೆ. ಸೂಪರ್ ಮೇಡಮ್. ಕೊನೆಯದಾಗಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಶಾರ್ಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದಕ್ಕೆ ಪಂಡಿತ್ ಮೇಡಮ್, ಪಂಡಿತ್ ಆಲ್ವೇಸ್. ನಿಮ್ಮಿಂದ ಎಲ್ಲ ನಿಮ್ಮಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಂದಾ ಮೇಡಮ್ ಮಾತಾಡಿ 2 ಮಾತುಗಳು. ನಮಸ್ತೆ ಗುರುಜಿ. ಅದೇ ಅವ್ರು ಹೇಳಿದ್ರಲ್ಲ ಸಮುದ್ರ ಬಗ್ಗೆ ನಾನ್ ಹೇಳ್ಬೇಕಂದು. ಅದೇ ನಿನ್ನೆ ಶಿವಲಿಂಗಯ್ಯ ಅಂತಂದು ಒಬ್ರು ಶೇರ್ ಮಾಡ್ಕೊಂಡು ಗುರುಜಿ, ಅವ್ರು ಕ್ಲಾಸ್ ನಲ್ಲಿ ಜಾಯಿನ್ ಆಗಲ್ಲ, ಆದ್ರೆ ಅವರು ಚಿಕ್ಕೋಡಿಯಲ್ಲಿ ತಮ್ಗ ಅದ್ರ ಬಗ್ಗೆ ಧ್ಯಾನ ತಿಳ್ಕೊಂಡು ನನಗ್ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಆ ಪ್ರಕಾರ ಮಾಡಿದ್ರು ಗುರುಜಿ. ಅವರು ಹುಬ್ಳಿಯಲ್ಲಿ ಡಾಕ್ಟರ್ಗೆ ತೋರ್ಸುದು ಒಂದ್ 10-12 ವರ್ಷ ಆಯ್ತು ಅಂತ ಗುರುಜಿ. ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಎಷ್ಟೇ ಔಷಧಿ ತಗೊಂಡ್ರು, ಎಷ್ಟ ಜನ ಡಾಕ್ಟರ್ ಸಂಪರ್ಕ ಮಾಡಿದ್ರು ಅವ್ರಿಗೆ ಕಡಿಮೆ ಆಗಿದ್ದಿಲ್ಲ. ಸೋಮೂತ್ರ ಪಾನ ಮಾಡಕತ್ತಿಂದ 1.5 ತಿಂಗಳಲ್ಲಿ ಫುಲ್ ಖುಷಿಯಿಂದ ಅವ್ರು ಶೇರ್ ಮಾಡ್ಕೊಂಡ್ರು ಗುರುಜಿ. ಮೇಡಮ್, ನನಗೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ, ಯಾಕಂದ್ರೆ ನನ್ಗೆ 90% ಕಡಿಮೆ ಆಗಿದೆ, ಇನ್ 10% ಮಾತ್ರ ಉಳಿದಿದೆ ಅಸಿಡಿಟಿ ಪ್ರಾಬ್ಲಮ್. ನಾನು ಏನ್ ತಿಂದ್ರು ನನಗೆ ಏನು ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಗುರುಜಿ. ನಂತರ ಹಲ್ಲು ನೋವು ಮತ್ತೆ ಹಲ್ಲಿನಲ್ಲಿ ಬಾಯಲ್ಲಿ ರಕ್ತ ಬರ್ತಿತ್ತಂತೆ.
ಅದಕ್ಕೆ ಬಾಯಲ್ಲಿ ಮುಕ್ಕಳಿಸ್ಲಿಕ್ಕೆ ಹೇಳಿದ್ದೆ ಗುರುಜಿ ಅವ್ರಿಗೆ. ಅದು ಮಾಡಿದ್ರು. ಈಗ ರಕ್ತ ಬರೋದು ಕಡಿಮೆ ಆಗಿದೆ, ಹಲ್ಲು ಸ್ವಲ್ಪ ಇದೆ, ಅದು ಕಡಿಮೆ ಆಗುತ್ತೆ ಮೇಡಮ್ ಅದನ್ನ ಹೇಳಿದ್ರು. ನಾನು ಅವ್ರಿಗೆ ನಿನ್ನೆ ಗ್ರೂಪ್ ನಲ್ಲಿ ಆಡ್ ಮಾಡೀನಿ, ನೀವು ಗ್ರೂಪಿಗೆ ಬಂದು ಶೇರ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ದೇನೆ ಗುರುಜಿ ಅವ್ರಿಗೆ. ಅದಕ್ಕೆ ಅವ್ರಿಗೆ ಮೇಡಮ್ ಅವ್ರಿಗೂ ಅಂದ್ರೆ ಅವ್ರ ಮಗುಗೂ ಕನ್ಸರ್ನ್ ಇರ್ಬೋದು, ನಮ್ ತಾಯಿಗೆ ಮತ್ತೆ ಹಿಂಗ್ ಮಾಡೋದ್ರಿಂದ ಏನಾದ್ರು ಆಗ್ಬೋದು ಅಂತ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಮಗ ಹೇಳಿರ್ಬೋದು. ಮೇಡಮ್ ನೀವೇನಾದ್ರು ತಿಳ್ಕೊಬೇಡ್ರಿ, ಧೈರ್ಯದಿಂದ ಅದನ್ನ ಥೆರಪಿನ ಕಂಟಿನ್ಯೂ ಮಾಡಿ ಅಂತ. ಥ್ಯಾಂಕ್ ಯು ಗುರು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ಸಮೂತ್ರದ್ದು ಯಾವುದೇ ಒಂದು ಅನುಮಾನ ಇಲ್ಲ ಅಂದ್ರೆ ಉಪಯೋಗಿಸೋರಿಗೆ ಇದಕ್ಕಿಂತನೂ ಮಾಹಿತಿ, ಇದಕ್ಕಿಂತನೂ ಸ್ಪಷ್ಟತೆ ಬೇಕಿಲ್ಲ ಅಂತ ಹೇಳ್ತಾ ಕಾರ್ಯಕ್ರಮನ ಗುರುಜಿ ಸಂಪನ್ನ ಮಾಡೋಣ. ಪ್ರತಿದಿನ ಯೋಗ, ಧ್ಯಾನ, ಜ್ಞಾನವನ್ನು ತಿಳಿಸಿಕೊಡುತ್ತಿರುವಂತಹ ನಮ್ಮೆಲ್ಲ ಗುರುಗಳಿಗೆ ಕೃತಜ್ಞತೆಗಳು ಹಾಗೂ ಝೂಮ್ ನಲ್ಲಿ ಭಾಗವಹಿಸುವ ಎಲ್ಲ ಮಾಸ್ಟರ್ಸ್ಗೆ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನ ಮಾಡೋಣ. ಓಂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಮಾಸ್ಟರ್.